ಇಲ್ಲಿ ಒಂದಿಬ್ಬರು ಹುಡುಗರು ATM ಮಿಷಿನ್ ಕಳ್ಳತನ ಮಾಡಕ್ಕೆ ಗಡಾರಿ ಹಾಕ್ಬಿಟ್ಟು ಮೀಟ್ತಾವ್ರೆ. ಅವ್ರ ಕೈಯಲ್ಲಿ ಗಡಪಾರೆಯಲ್ಲಿ ಮೀಟಕ್ ಆಗ್ತಾರ. ಅದಕ್ಕೆ ಅದ್ರಲ್ಲಿ ಒಬ್ರು ಯಾರಿಗೋ ಒಬ್ರಿಗೆ ಫೋನ್ ಮಾಡಿದ್ರು. ಅವ್ರು ಗಾಡಿ ತಗೊಂಡ್ ಬರ್ತಾರೆ. ಆ ಗಾಡಿಯಿಂದ ಚೈನ್ ಎಳೆದು ಆ ಮಿಷಿನ್ ಕಟ್ಟಿ ಹಂಗೆ ಎಳಕೊಂಡೇ ಹೊಂಟೈತಾರ್ರೆ. ಏನೋ ಸೌಂಡ್ ಆಯ್ತಲ್ಲಪ್ಪ ಅಂತ ಸೆಕ್ಯೂರಿಟಿ ಎದ್ದ. ಅವ್ನು ನೋಡೋ ಅಷ್ಟಲ್ಲಿ ಆ ಮಿಷಿನ್ ಅಲ್ಲಿಂದ ಅವರು ಅಬೇಸ್ ಮಾಡ್ಬಿಟ್ರು. ಹಂಗೆ ಈ ಮೂವಿ ಹೆಸರಾಗ್ತಾರೆ. ಅದು ಒಂದ್ ಕಡೆ ಅಂದ್ರೆ ಈ ಕಡೆ ಒಬ್ಬ ಹುಡುಗ ಒಂದ್ ತಾತನ ಕರ್ಕೊಂಡು ಸ್ಟೇಷನ್ಗೆ ಬಂದವನೆ. ಏನ್ ಗೊತ್ತಾ ಕಂಪ್ಲೇಂಟ್? ಇವ್ರ ತಾತಂದು ಹಳೇ ಟೇಪ್ ರೆಕಾರ್ಡ್ ಕಳೆದೋಗಿದೆ. ಯಾಕಂದ್ರೆ ಆ ತಾತ ಅವ್ರು ಎಂತಿದ್ದು ಅದರಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಇತ್ತಂತೆ. ಅದಕ್ಕೆ ಹುಡುಗ ಕಂಪ್ಲೇಂಟ್ ಕೊಡಕ್ಕೆ ಬಂದ. ಪೊಲೀಸ್ ಅವರನ್ನು ಏನು ಟೇಪ್ ರಿಕಾರ್ಡ್ ₹500 ಟೇಪ್ ರಿಕಾರ್ಡ್, ಇಲ್ಲಿ 25 ಲಕ್ಷ ರೂಪಾಯಿ ಬೆಲೆ ಬಾಳೋ ಒಂದು ATM ಕಳೆದೋಗಿದೆ. ಅದನ್ನ ಹುಡುಕಕ್ಕೆ ನಾವು ಟೆನ್ಷನ್ ಮಾಡ್ಕೊಂಡಿದ್ದೀವಿ, ಸುಮ್ನೆ ಹೋಗ್ಬಿಡು ಅಂತ ಪೊಲೀಸ್ ಅವರು ಅವ್ರನ್ನ ಆಚೆ ಕಳಿಸ್ಬಿಡ್ತಾರೆ. ಇನ್ನ ಹುಡುಗನು ತಾತನ್ನ ಕಳಿಸ್ಬಿಟ್ಟು ತಿರ್ಗಾ ಸ್ಟೇಷನ್ ಒಳಗೆ ಬಂದ. ಏನ್ ಸರ್ ಆ ಟೇಪ್ ರಿಕಾರ್ಡ್ ಅಂದ್ರೆ ನಿಮ್ಗೆ ಸುಮ್ನೆ ಆಗೋಯ್ತಾ? ಆ ಟೇಪ್ ರಿಕಾರ್ಡ್ ಇಲ್ಲಿ ನಮ್ಮ ತಾತ ಮಲಗಲ್ಲ ಸರ್, ಟೇಪ್ ರಿಕಾರ್ಡ್ ನನಗೆ ಬೇಕೇ ಬೇಕಂತ ಹುಡುಗ ಹೋರಾಟ ಮಾಡ್ತಾ ಅವನೇ ಸ್ಟೇಷನ್ ಅಲ್ಲಿ. ಇನ್ನ ಪೊಲೀಸ್ ಅವ್ರಿಗೆ ಟೆನ್ಷನ್ ಆಯ್ತಲ್ಲ, ಅವನ ಎತ್ತಿ ಸೆಲ್ಲರ್ ಒಡೆ ಹಾಕ್ಬಿಡ್ತಾರೆ. ಅಲ್ಲಿಗೆ ಇನ್ಸ್ಪೆಕ್ಟರ್ ಬಂದ್ರು. ಆ ATM ಮಿಷಿನ್ ಇದಾರ ಬ್ಯಾಂಕ್ ಅವರು, ಅವ್ರ ಹತ್ರ ಮಾತಾಡ್ತಾ ಅವ್ರೆ. ಆ ಕಡೆಯಿಂದ ಹುಡುಗ, ಸರ್ ನಾನು ನಮ್ಮ ತಾತನ ನೋಡಕ್ ಹೋಗ್ಬೇಕು ಸರ್, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತಾನೆ. ಈ ಕಡೆ ಪೊಲೀಸ್ ಅವರು ಮತ್ತೆ ಕಾನ್ಸ್ಟೇಬಲ್, ಇಲ್ಲಿ ಮಾತಾಡ್ತಾ ಇದೀವಿ ಸುಮ್ನೆ ಇದ್ಬಿಡು, ಇಲ್ಲ ಅಂದ್ರೆ ಏನಾರು ಆಗ್ಬಿಡುತ್ತೆ ನಿನಗೆ ಅಂತ ಹಿಂಗೆ ಗದರಿಸ್ತಾವ್ರೆ. ಟಕ್ಕಂತ ಹುಡುಗ, ಸರ್ ಆ ATM ಮಿಷಿನ್ ಬೇಕಾದ್ರೆ 10-15 ನಿಮಿಷದಲ್ಲಿ ನಾನು ಕಂಡಿಡ್ದು ಕೊಡ್ತೀನಿ ಸರ್, ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ ಅಂತಾನೆ. ಏನು ನೀನ್ ಕಂಡಿಡಿದ್ಯಾ ಹೆಂಗೆ ಅಂತ ಪೊಲೀಸ್ ಅವರು ಕೇಳ್ತಾರೆ. ಸರ್ ನನಗೊಂದು ಕಂಪ್ಯೂಟರ್ ಮತ್ತೆ ಒಳ್ಳೆ ವೈಫೈ ಕೊಡಿ ಸರ್ ಸಾಕು ಅಂತ ಹುಡುಗನಿಗೆ ಕಂಪ್ಯೂಟರ್ ವೈಫೈ ಕನೆಕ್ಟ್ ಮಾಡಿ ಕೊಡ್ತಾರೆ. ಹುಡುಗನು ಕಂಪ್ಯೂಟರ್ ಅಲ್ಲಿ ಏನೋ ತೋಡ್ತಾ ಅವನೇ. ಈ ಕಡೆ ಇನ್ಸ್ಪೆಕ್ಟರ್, ನೋಡಿ ಸರ್ ಇವಾಗಿನ ಕಾಲದಲ್ಲಿ ಹುಡುಗರು ಎಲ್ಲ ಹುಚ್ಚರು ಸರ್, ಇವರು ATM ಮಿಷಿನ್ ಎಲ್ಲೋ ಇರುತ್ತೆ, ಕಳ್ಳ ಎಲ್ಲೋ ಇರ್ತಾನೆ, ಅವನ ಹೋಗಿ ಚೇಸ್ ಮಾಡಿ ಫೈಟ್ ಮಾಡಿ ಅಷ್ಟೆಲ್ಲ ಕಷ್ಟ ಬಿದ್ದು ಹಿಡಿಬೇಕು. ಆದ್ರೆ ಈ ಹುಡುಗ ನೋಡಿ ಬರೀ ಕಂಪ್ಯೂಟರ್ಲೇ ಹಿಡಿದು ಬಿಡ್ತಾನಂತೆ ಅಂತ ಪೊಲೀಸ್ ಅವರು ಆ ATM ಅವ್ರ ಹತ್ರ ಮಾತಾಡ್ತಾ ಅವ್ರೆ. ಹುಡುಗ ಟಕ್ ಅಂತ ಒಂದು ಪೇಪರ್ ಮತ್ತೆ ಒಂದು ಮದುವೆ ಪತ್ರಿಕೆ ತಗೊಂಡ್ಬಂದು ಕೊಟ್ಟ. ಸರ್ ಹುಡುಗನಿಗೆ ಮದುವೆಗೆ ದುಡ್ಡಿಲ್ವೇನೋ, ಅದಕ್ಕೆ ATM ಕದ್ದವನೆ, ಇದರ ರಮೇಶ್ ಮೆಕ್ಯಾನಿಕ್ ಶಾಪ್ ಅಂತ ಒಂದಿದೆ, ಅಲ್ಲಿ ನಿಮ್ ಮಿಷಿನ್ ಇದೆ ಸರ್, ಹೋಗಿ ಎತ್ಕೊಳ್ಳಿ ಅಂತ ಹೇಳ್ತಾರೆ. ಹುಡುಗನ ಇವ್ರು ನಂಬ್ತಾ ಇಲ್ಲ, ಆದ್ರೂ ನೋಡೋಣ ಅಂತೇಳಿ ಹೋಗಿ ನೋಡ್ತಾರೆ. ATM ಮಿಷಿನ್ ಅಲ್ಲೇ ಐತೆ. ನಮ್ ಇನ್ಸ್ಪೆಕ್ಟರ್ ಸಖತ್ ಖುಷಿಯಾಗಿ ಹೋಗ್ತಾರೆ. ಲವ್ ಹೆಂಗೋ ಕಂಡಿಡಿದೆ, ಹೆಂಗೋ ಇದಲ್ಲ ಅಂತ ಕೇಳ್ತಾರೆ. ಸರ್ ಅದನ್ನ ನೆಕ್ಸ್ಟ್ ಟೈಮ್ ಹೇಳ್ತೀನಿ, ನಮ್ ತಾತ ಮನೇಲಿ ಒಬ್ರು ಇರ್ತಾರೆ, ನಾನು ಹೋಗ್ತೀನಿ ಮನೆಗೆ ಅಂತ ಹುಡುಗ ಹೇಳ್ತಾನೆ. ಆಯ್ತು ಬಾರೋ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಕಾರಲ್ಲಿ ಹೋಗ್ತಾ ಹೋಗ್ತಾ ಹುಡುಗನ ಹತ್ರ ಕೇಳ್ತಾರೆ. ಸರ್ ಅದೊಂದು ಸಿಂಪಲ್ ಸರ್, ಅವತ್ ನೈಟ್ ಅಲ್ಲಿ ಯಾರ ಫೋನ್ ಸಿಗ್ನಲ್ ಒಂದೇ ಕಡೆ ಇದೆ ಅಂತ ಆ ಟವರ್ ನ ಟ್ರ್ಯಾಕ್ ಮಾಡಿದೆ. ಅಲ್ಲಿ ಒಂದ್ 4 ಜನ ಸಿಕ್ತು, ಅದರಲ್ಲಿ 2 ನಂಬರ್ ಸ್ವಿಚ್ ಆಫ್ ಆಗಿತ್ತು. ಅದರಲ್ಲಿ ಒಬ್ಬನ ಹೆಸರನ್ನ ಮಾಮೂಲಿ ಸೋಷಿಯಲ್ ಮೀಡಿಯಾಗಳಿದೆಯಲ್ಲ ಸರ್, ಅದರಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿ ನೋಡಿದೆ, ಅವ್ನ ಫೋಟೋ ಸಿಕ್ತು. ಅವನಿಗೆ ಮ್ಯೂಚುವಲ್ ಫ್ರೆಂಡ್ ರಿಕ್ವೆಸ್ಟ್ ನೋಡಿದೆ, ಇವ್ರು 4 ಜನದ ಇತ್ತು ಸರ್. ಹುಡುಗನಿಗೆ ಮದ್ವೆ ಕಾಸಿಲ್ವೇನೋ, ಅದಕ್ಕೇನೆ ಈ ATM ನ ಕದ್ದವ್ರೆ. ಸರ್ ಡೇಟ್ ಇದೆ ನೋಡಿ ಸರ್, ಮದ್ವೆ ಡೇಟು, ಅಲ್ಲಿ ಹೋಗಿ ನಾಳೆ ಹಿಡಿದ್ಬಿಡಿ ಅಂತ ಪೊಲೀಸ್ ಅವರು ಹೇಳ್ತಾರೆ. ಅವನು ಹೇಳ್ದಂಗೆನೆ ಹುಡುಗನ ಡ್ರಾಪ್ ಮಾಡ್ಬಿಟ್ಟು ಹೋಗಿ ನೋಡ್ತಾರೆ. ಅಲ್ಲಿ ನೋಡ್ರಿ ಮದ್ವೆ ನಡೀತಾ ಇದೆ. ಇನ್ನ ಅವ್ರನ್ನ ಕರ್ಕೊಂಡ್ ಬಂದು ಪೊಲೀಸ್ ಅವರು ಅವ್ರ ಸ್ಟೈಲ್ ಅಲ್ಲಿ ಎಂಕ್ವೈರಿ ಮಾಡ್ತಾರೆ. ಮಿನಿಸ್ಟರ್ ಮನೆಯಿಂದ ಒಂದು ಫೋನ್ ಕಾಲ್ ಬಂತು ನಮ್ಮ ಪೊಲೀಸ್ ಅವರಿಗೆ. ಪೊಲೀಸ್ ಅವರು ಹೋಗಿ ನೋಡ್ತಾರೆ. ಏನಪ್ಪಾ ವಿಷಯ ಅಂದ್ರೆ ಮಿನಿಸ್ಟರ್ ಎಂತಿದ್ದು ಫೋನ್ ಕಳೆದೋಗ್ಬಿಟ್ಟಿದೆ. ನಮ್ಮ ಇನ್ಸ್ಪೆಕ್ಟರ್ ಸರ್ ಕರೆಕ್ಟ್ ಆಗಿ ಗೆಸ್ ಮಾಡಿ ಹೇಳ್ತಾರೆ. ಫೋನ್ ನ ಕಳ್ತನ ಮಾಡೋನು ಏನ್ ಮನೆಯಿಂದ ಬಂದು ಇಷ್ಟೊಂದು ಸೆಕ್ಯೂರಿಟಿ, ಇಷ್ಟೊಂದು CCTV ಕ್ಯಾಮ್ರಾ ಎಲ್ಲ ಇದ್ಕೊಂಡು ಮನೆ ಒಡೆ ನುಗ್ಗಿ ಅವ್ನ್ ಬರೇ ಫೋನ್ ಮಾತ್ರ ಕಳ್ತನ ಮಾಡ್ತಾನ? ಮನೇಲಿ ಮಕ್ಳು ಯಾರನ್ನ ಇದಾರ ಅಂತ ಕೇಳ್ತಾರೆ. ಹ್ಞೂ ಸರ್ ಮಗ ಇದ್ದಾನೆ, ಹಂಗಾರೆ ಅವನ್ ರೂಮಲ್ಲೇ ಇರಬೇಕು. ಆ ಹುಡುಗನ ಕರಿ ಒಂದ್ 2 ನಿಮಿಷ ಆ ಹುಡುಗನ ಹತ್ರ ಮಾತಾಡ್ಬಿಟ್ಟು ಫೋನ್ ಇಸ್ಕೊಬಿಟ್ಟು ಹೋಯ್ತೀನಿ ಅಂತ ಇನ್ಸ್ಪೆಕ್ಟರ್ ಕರೆಕ್ಟ್ ಆಗಿ ಹೇಳ್ತಾರೆ. ಆದ್ರೆ ಮಿನಿಸ್ಟರ್ ಸರ್ ಏನೋ ನನ್ನ ಮಗನ್ನ ನೀನ್ ಎಂಕ್ವೈರಿ ಮಾಡ್ಬೇಕಾ, ಅವನು ಚಿಕ್ಕ ಮಗನಯ್ಯ, ನೀನ್ ಏನಾರ ಕೇಳಂಗಿದ್ರೆ ನನ್ನ ಹತ್ರ ಕೇಳು ಅಂತ ಹಂಗೆ ಹಿಂಗೆ ಅಂತ ಇನ್ಸ್ಪೆಕ್ಟರ್ಗೆ ಸ್ವಲ್ಪ ಬೈದ್ ಬಿಡ್ತಾರೆ. ಸರಿ ಇನ್ಸ್ಪೆಕ್ಟರ್ ಆಚೆ ಬಂದ್ರು. ಹೆಂಗೆ ಈ ಫೋನ್ ನ ಕಂಡಿಡ್ಕೊಡೋದು, ಮಿನಿಸ್ಟರ್ನ ಇಂಪ್ರೆಸ್ ಮಾಡ್ಬೇಕಲ್ಲ ಅಂತೇಳಿ ಹೊಸ ಮೊಬೈಲ್ ಅಂಗಡಿಗೆ ಹೋಯ್ತಾರೆ. ಆ ಮಿನಿಸ್ಟರ್ ಮಿಸಸ್ ಫೋನ್ ಇದೆಯಲ್ಲ ಅದೇ ತರ ಒಂದು ಫೋನ್ ತಗೊಂತಾರೆ. ತಗೊಂಡ್ಬಂದು ಮಿನಿಸ್ಟರ್ ಕೈಯಲ್ಲಿ ಕೊಡ್ತಾರೆ. ಮಿನಿಸ್ಟರ್, ಓ ಇದಿನ ನಂತಿ ಫೋನು, ಸೂಪರ್ ಅಪ್ಪ, ಸಕ್ಕದಾಗ ಕಂಡಿಡ್ದೆ ನೀನು, ಹಂಗಂದ್ರೆ ಈ ಫೋನ್ ಯಾರ್ದು? ಈ ಫೋನು ನನ್ನ ಮಗನ್ ರೂಮ್ ಅಲ್ಲೇ ಇತ್ತು ಅಂತ ಮಿನಿಸ್ಟರ್ ಹೇಳ್ತಾವ್ರೆ. ನಮ್ಮ ಇನ್ಸ್ಪೆಕ್ಟರ್ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ರಲ್ಲ, ಆ ಹುಡುಗನ್ನ ಕರಿ ಒಂದ್ 2 ನಿಮಿಷ ಮಾತಾಡ್ಬಿಟ್ಟು ಫೋನ್ ಇಸ್ಕೊಡ್ತೀನಿ ಅಂತ. ಮಿನಿಸ್ಟರ್ ಈ ಕಡೆ ರೈಸ್ ಆಗ್ಬಿಟ್ರು. ಒಂದು ತಪ್ಪು ಮಾಡಿದವ್ರನ್ನ ಕಂಡಿಡಿಯಕ್ ಆಗಿಲ್ಲ, ಅದಕ್ಕೋಸ್ಕರ ಸಿಕ್ದವ್ರನ್ನ ನೀನು ಹೇಳ್ಕೊಂಡು ಹೋಗ್ಬಿಡ್ತೀಯಾ? ಹೋಗು ಮನೆಗೆ ಹೋಗು, ನಿನಗೆ ಬರ್ಬೇಕಾದ ಲವ್ ಲೆಟರ್ ಬರುತ್ತೆ ಅಂತ ಹೇಳ್ತಾವ್ರೆ. ಇನ್ನ ಪೊಲೀಸ್ ಅವರು ಪಾಪ ಬೇಜಾರಾಗಿ ಹಂಗೆ ಮನೆ ಕಡೆ ಬಂದ್ರು. ಯಾರೋ ಒಬ್ರು ಫೋನ್ ಮಾಡಿದ್ದಾರೆ. ಸರ್ ಲೆಟರ್ ಬಂತು ಸರ್ ಅಂತ. ಏನ್ ಲೆಟರ್ ಯಾವುದು ಅಂತ ಕೇಳ್ತಾವ್ರೆ. ಸರ್ ನಿಮ್ಮನ್ನ ಕ್ರೈಮ್ ಇಂದ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಹಾಕ್ಬಿಟ್ಟಿದ್ದಾರೆ ಸರ್ ಅಂತ ಹೇಳಿದ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಸರ್ಗೆ ತುಂಬಾನೇ ಬೇಜಾರಾಗುತ್ತೆ. ಸರಿ ಫಸ್ಟ್ ದಿವಸ ಡ್ಯೂಟಿಗೆ ಹೋದ್ರು. ಅಲ್ಲೊಬ್ಬ ಬಂದು ಕಂಪ್ಲೇಂಟ್ ಕೊಡ್ತಾವನೆ. ಸರ್ ಈ ತರ ನನ್ನ ಸಿಸ್ಟಮ್ ಹ್ಯಾಕ್ ಆಗ್ಬಿಟ್ಟಿದೆ, ಫೈಲ್ ಎಲ್ಲ ಡಿಲೀಟ್ ಆಗ್ಬಿಟ್ಟಿದೆ ಅಂತ. ನಮ್ಮ ಪೊಲೀಸ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಎಲ್ಲ ಹೋಗ್ಬಿಡ್ತಾ, CCTV ಕ್ಯಾಮ್ರಾ ಚೆಕ್ ಮಾಡ್ದ, ಎಷ್ಟು ಜನ ಬಂದ್ರಯ್ಯ ಅಂತ ಕೇಳ್ತಾವ್ರೆ. ಸರ್ ನಾನು ಏನ್ ಹೇಳ್ತಾ ಇದೀನಿ ನಿಮ್ಗೆ ಅರ್ಥ ಆಗ್ತಾ ಇದೆ ಸರ್, ನನ್ನ ಕಂಪ್ಯೂಟರ್ ಅಲ್ಲಿ ನನ್ನ ಸರ್ವರ್ ಅಲ್ಲಿ ಹ್ಯಾಕ್ ಆಗಿರೋದು. ಸರಿ ಯಾರಿಗೇನು ತೊಂದರೆ ಆಗಿಲ್ಲ ತಾನೆ, ಎಲ್ಲರೂ ಆರಾಮಾಗಿ ಇದಾರಲ್ಲ ಅಂತ ಪೊಲೀಸ್ ಅವ್ರು ಕೇಳ್ತಾವ್ರೆ. ಅವ ಏನೋ ಒಂಥರ ತಲೆ ಕೆಡ್ಸ್ಕೊಂತಾವನೆ. ಸರ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂತ. ಯಾಕಪ್ಪ ನಮ್ಮ ಪೊಲೀಸ್ ಅವರು ಬೆಬ್ಬೆ ಅಂತ ಅವ್ರು ಅನ್ಕೊಂಡಿದ್ದೀರಾ? ಇವ್ರು ಬಂದು ಕ್ರೈಮ್ ನವರು, ಈ ಸೈಬರ್ ಕ್ರೈಮ್ ಬಗ್ಗೆ ಇವ್ರಿಗೇನ್ರಿ ಗೊತ್ತು? ಆ ವಯ್ಯ ಅಲ್ಲಿ ಜಗಳ ಮಾಡಕ್ಕೆ ಶುರು ಮಾಡ್ಕೊಂಡ. ಈ ವಯ್ಯನ್ ಏನು ಗೊತ್ತಿಲ್ಲ, ಕರ್ಕೊಂಡ್ಬಂದು ಇಲ್ಲಿ ಕುಂಡ್ರಿಸಿದೀರಾ ಹಂಗೆ ಹಿಂಗೆ ಅಂತ. ಅಲ್ಲೊಂದು ಲೇಡಿನೇ ಬಂದು ಸ್ವಲ್ಪ ಸಮಾಧಾನ ಮಾಡ್ತಾರೆ. ಇನ್ನ ನಮ್ಮ ಪೊಲೀಸ್ ಅವರನ್ನು ದೊಡ್ಡ ಅಧಿಕಾರಿ ತರ ಬಂದ್ರು. ಸರ್ ಈ ಕೆಲಸ ನನಗೆ ಬೇಡ ಸರ್, ಬೇಕಾದ್ರೆ ನನ್ನ ಕೆಲಸನ ತೆಗೆದುಬಿಡಿ, ಆ ಸೈಬರ್ ಕ್ರೈಮ್ ಎಲ್ಲ ಕುಂತ್ಕೊಂಡು ನಾನು ಕೆಲಸ ಮಾಡಕ್ಕಾಗಲ್ಲ ಸರ್. ಸರ್ ನಾನೇ ಚೇಸ್ ಮಾಡಬೇಕು, ಶೂಟ್ ಮಾಡಬೇಕು, ರೌಡಿಗಳನ್ನ ಹಿಡ್ಕೊಂಡ್ಬಂದು ಸ್ಟೇಷನ್ಗೆ ಹಾಕ್ಬೇಕು, ಇದೇ ನನಗೆ ಇಷ್ಟ ಸರ್. ಈ ಕಂಪ್ಯೂಟರ್ ಅಲ್ಲಿ ಕುಟ್ಕೊಂಡು ಮೋಸ್ನ ಅಲಾಡ್ಸ್ಕೊಂಡು ಇರಕ್ಕಾಗಲ್ಲ ಸರ್ ಅಂತ ಹೇಳ್ತಾವ್ರೆ.
ಹೇಳ್ತಾರೆ. ಅದಕ್ಕೆ ದೊಡ್ಡ ಅಧಿಕಾರಿನೋ ನೋಡಯ್ಯ ಕೊಟ್ಟಿರೋದು ಆರ್ಡರ್ ಮಿನಿಸ್ಟರ್ ಆಯ್ತಾ, ಏನು ಮಾಡಕ್ಕಾಗಲ್ಲ, ಒಂದು 6 ತಿಂಗಳು ಅಲ್ಲೇ ಇರು, ಇಲ್ಲ ಒಂದ್ ಕೆಲಸ ಮಾಡಯ್ಯ, ಯಾವ್ದನ ಮಿನಿಸ್ಟರ್ ಇಂಪ್ರೆಸ್ ಆಗೋ ತರ ಒಂದೆರಡು ಕೇಸ್ ಕಂಡಿಡಿ, ಅದು ಕಂಡಿಡ್ಬಿಟ್ಟೆ ಅನ್ಕೋ ಮಿನಿಸ್ಟರ್ ಹತ್ರ ನಾನೇ ಮಾತಾಡ್ಬಿಟ್ಟು ನಿನ್ನ ಕ್ರೈಮ್ ಬ್ರಾಂಚ್ಗೆ ಹಾಕ್ತೀನಿ ಅಂತ ದೊಡ್ಡ ಅಧಿಕಾರಿ ಹೇಳ್ತಾವ್ರೆ. ನಮ್ ಪೊಲೀಸರ್ಗುನು ಟಕ್ ಅಂತ ಆ ATM ಕಳ್ಳರನ್ನ ಹಿಡ್ಕೊಡ್ನಲ್ಲ ಅವನು ಯಾಕ ಬರುತ್ತೆ. ಸರಿ ಸರ್, ಒಂದು ಕೇಸ್ ಇಲ್ಲ 2 ಕೇಸ್ ನಾನು ಹಿಡ್ಕೊಡ್ತೀನಿ, ಆಮೇಲೆ ನಾನು ಕ್ರೈಮ್ ಬ್ರಾಂಚ್ಗೆ ಚೇಂಜ್ ಮಾಡ್ಬೇಕಂತೇಳಿ ಸೀದಾ ಆ ಹುಡುಗನ ಮನೆಗೆ ಹೋಯ್ತಾರೆ. ಏನಪ್ಪ ರಾಜಾ ಚೆನ್ನಾಗಿದ್ಯಾ, ಊಟ ಮಾಡ್ದ, ಲೋ ನಿನಗೆ ಒಂದು ಹೆಲ್ಪ್ ಮಾಡ್ಬೇಕಣ ನೀನು, ಇದ್ರ ನನ್ನ ಕ್ರೈಮ್ ಬ್ರಾಂಚ್ ಇಂದ ಇವಾಗ ಸೈಬರ್ ಕ್ರೈಮ್ಗೆ ಹಾಕ್ಬಿಟ್ಟಿದ್ದಾರೆ, ಅಲ್ಲಿ ತುಂಬಾ ಪ್ರಾಬ್ಲಮ್ ಕಣೋ, ಅದಕ್ಕೇನೆ ನಾನೇನಾದ್ರು ಒಂದೆರಡು ಕೇಸು ಸಾಲ್ವ್ ಮಾಡಿದ್ರೆ ಸೈಬರ್ ಕ್ರೈಮ್ ಅಲ್ಲಿ ತಿರ್ಗಾ ನನ್ನ ಕ್ರೈಮ್ ಬ್ರಾಂಚ್ಗೆ ಹಾಕ್ಬಿಡ್ತಾರಂತೆ, ಪ್ಲೀಸ್ ಕಣೋ ಹೆಲ್ಪ್ ಮಾಡು ಅಂತ ಹೇಳ್ತಾರೆ. ಹುಡುಗನು ಸರ್ ಆ ಹೆಲ್ಪ್ ಅಲ್ಲ ನನ್ನ ಕೆಲ ಮಾಡಕ್ಕಾಗಲ್ಲ ಸರ್ ಅಂತ ಹೇಳ್ಬಿಡ್ತಾನೆ. ಲೋ ಹಂಗೆಲ್ಲ ಹೇಳ್ಬೇಡ ಕಣೋ ಅಂತ ಪೊಲೀಸರು ಹೇಳ್ತಾರೆ. ಸರ್ ಅದೆಲ್ಲ ಬಿಟ್ಟು ನಾನು ತುಂಬಾ ದಿನ ಆಯ್ತು ಸರ್, ಪ್ಲೀಸ್ ಹೇಳೋ ಮಾತು ಕೇಳಿ ನನ್ನ ಕೆಲ ಆಗಲ್ಲ ಅಂತಾನೆ. ಹೌದಾ ಸರಿ ಕಣ ಆಯ್ತು, ಅವತ್ತು ಸ್ಟೇಷನ್ ಏನಕ್ಕೆ ಬಂದೆ ನೀನು, ನಿಮ್ ತಾತನ ಟೇಪ್ ರಿಕಾರ್ಡ್ ಹುಡುಕಲ್ಲ, ಅದನ್ನ ನಾವು ಹುಡುಕಲ್ಲ ಬಿಡು ಅಂತ ಹೇಳ್ತಾರೆ. ಸರ್ ಹಂಗೆಲ್ಲ ಮಾಡಬೇಡಿ ಸರ್, ನಮ್ಮ ಅಜ್ಜಿ ವಾಯ್ಸ್ ಕೇಳಿಲ್ಲ ಅಂದ್ರೆ ನಮ್ಮ ತಾತ ತುಂಬಾ ಫೀಲ್ ಮಾಡ್ಕೋತಾರೆ ಸರ್, ಹಂಗಾರೆ ನೀನ್ ನನಗೆ ಹೆಲ್ಪ್ ಮಾಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಪೊಲೀಸರು ಬ್ಲಾಕ್ ಮೇಲ್ ಮಾಡ್ತಾ ಅವರೇ. ಸರಿ ಸರ್ ಆಯ್ತು ಅಂತ ಹುಡುಗನು ಹೇಳ್ತಾನೆ. ನಮ್ಮ ಪೊಲೀಸರನು ಸೀದಾ ಮನೆ ಕಡೆಗೆ ಬಂದ್ರು. ಎಂತಿನೊಳಲಿ ಕೇಕ್ ಕಟ್ ಮಾಡಕ್ಕೆ ರೆಡಿ ಆಗವ್ರೆ. ಅವ್ರ ಮಗನ್ಗೆ ಬರ್ತಡೇ ಅಂತ ಇವತ್ತು. ನಮ್ಮ ಪೊಲೀಸ್ ಅವ್ರಿಗೆ ಒಂದು ಫೋನ್ ಕಾಲ್ ಬಂತು, ಟಿವಿ ನ್ಯೂಸ್ ಇಂದ ಮಾಡಿರೋದು. ಹಲೋ ಸರ್, ಒಬ್ಬ ಮೇಲ್ ಮಾಡಿದಾನೆ ಸರ್, ಅವನು ನಿಮ್ ಪೊಲೀಸ್ ಅವನೇ, ಈ ತರ ನನ್ನ ಹೆಂಡತಿ ಬೇರೆಯವ್ರ ಜೊತೆ ಅಫೇರ್ ಅಲ್ಲಿ ಇದ್ದಾಳೆ, ಈ ತರ ಒಂದು ಹೋಟೆಲ್ ಇದ್ದಾಳೆ, ನಾನು ಹೋಗ್ತೀನಿ ಅವಳನ್ನ ಶೂಟ್ ಮಾಡಿ ಸಾಯಿಸ್ತೀನಿ, ನಾನು ಶೂಟ್ ಮಾಡ್ಕೋತೀನಿ ಅಂತ ಹೇಳ್ತಾವನೆ ಸಾರ್ ಅಂತ. ಹೆಂಗೋ ಪೊಲೀಸ್ ಅವ್ರಿಗೆ ಒಂದು ಕೇಸು ಸಾಲ್ವ್ ಮಾಡಕ್ಕೆ ಸಿಕ್ತಲ್ಲ, ಟಕ್ ಅಂತ ನಮ್ ಹೀರೋ ಹುಡುಗನಿಗೆ ಫೋನ್ ಮಾಡ್ತಾರೆ. ಸರ್ ಇವಾಗ ಎಲ್ಲಿ ಸರ್ ಬರಕಾಗುತ್ತೆ, ಲೋ ಪಾಪ ಕಣ ಒಂದು ಹುಡುಗಿ, ಅವನು ಪೊಲೀಸ್ ಅವನೇನೆ, ಆತ್ಮಹತ್ಯೆ ಮಾಡ್ಕೋತಾನ ಕಣೋ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಗೆ ಏನೋ ಒಂದು ಫ್ಲಾಶ್ ಆಯ್ತು, ಯಾರೋ ಒಂದು ಟಿವಿ ಟವರ್ ಇಂದ ಕೆಳಗಡೆ ಬೀಳೋತಾರ. ಸರ್ ಇವಾಗ ಎಲ್ಲಿ ಬರ್ಬೇಕು ಸರ್ ಅಂತ ಕೇಳ್ತಾನೆ. ಹಂಗೆ ಈ ಎಪಿಸೋಡ್ ನ ಮುಗಿಸ್ತಾರೆ. ನೆಕ್ಸ್ಟ್ ಎಪಿಸೋಡ್ ನಾಳೆ ಬೆಳಗ್ಗೆ, ಇಲ್ಲ ನಾಳೆ ಸಾಯಂಕಾಲ, ಇಲ್ಲ ನಾಳೆ ಮಧ್ಯಾಹ್ನ, ಯಾವಾಗ ಬರ್ದು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ, ಬಂದೇ ಬರುತ್ತೆ ಅಂತ ಹೇಳ್ತಾ ಬಾಯ್ ಬಾಯ್.